ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಈ ವಿಡಿಯೋದಾಗ ಇನ್ನೊಂದು ಪ್ರಾಬ್ಲಮ್ನ ಬಿಡಿಸೋಣಂತೆ. ಸೊ ಎಕ್ಸ್ ಕಂಪ್ನಿ ಲಿಮಿಟೆಡ್ ಡಿಸೈಡೆಡ್ ಟು ಪರ್ಚೇಸ್ ದಿ ಬಿಸ್ನೆಸ್ ಕ್ಯಾರೀಸ್ ಆನ್ ಮಿಸ್ಟರ್ ಅಬಿ ಟ್ರೇಡರ್ಸ್. ಫಾರ್ ದಿಸ್ ಪರ್ಪಸ್ ದಿ ಗುಡ್ವಿಲ್ ವಾಸ್ ಅಗ್ರೀಡ್ ಟು ಬಿ ವ್ಯಾಲ್ಯೂಡ್ at 3 years of purchase of the average profit of the past 3 years. ಪರ್ಚೇಸ್ ಆಫ್ ದಿ ಇಯರ್ ಕೊಟ್ಟಾರ. ಸೊ ಪ್ರಾಫಿಟ್ ಏನು ಕೊಟ್ಟಾರ, 3 ವರ್ಷದಷ್ಟು ಕೊಟ್ಟಾರ. 2014ಗೆ 38,000, 15ಗೆ 42,000 ಆ್ಯಂಡ್ 16ಗೆ 40,000. ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅಂತ ಹೇಳ್ಯಾರ. ಸೊ ಗುಡ್ ವಿಲ್ ಫಾರ್ಮುಲಾ ಏನೈತಿ, ಸಿಂಪಲ್ ಆವ್ರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪರ್ಚೇಸ್, ಇಯರ್ ಆಫ್ ಪರ್ಚೇಸ್ ಅಂತ ಕೊಟ್ಟಾರ. ಸೊ ನಮಗೆ ಸಿಂಪಲ್ ಆವ್ರೇಜ್ ಪ್ರಾಫಿಟ್ ಗೊತ್ತಿಲ್ಲ. ಸೊ ಅದಕ್ಕೆ ಫಸ್ಟ್ ನಾವು ಏನು ಮಾಡಬೇಕು, ಸಿಂಪಲ್ ಆವ್ರೇಜ್ ಪ್ರಾಫಿಟ್ನ ಕಂಡು ಹಿಡ್ಕೋಬೇಕು. ಅದ್ರ ಫಾರ್ಮುಲಾ ಏನೈತಿ, ಸಿಂಪಲ್ ಆವ್ರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಫಿಟ್ ಡಿವೈಡ್ ಬೈ ನಂಬರ್ ಆಫ್ ಇಯರ್ಸ್. ಸೊ ಕ್ವಶನಾಗ ಎಷ್ಟು ವರ್ಷ ಕೊಟ್ಟಿರ್ತಾರೆ ಅದು ಅಷ್ಟು ಇಯರ್ಸ್ನ ನಮ್ಗೆ ಪ್ರಾಫಿಟ್ನ ಹಚ್ಕೋಬೇಕು. ಸೊ 38,000 ಪ್ಲಸ್ 42,000 ಪ್ಲಸ್ 40,000 ಎಷ್ಟು ವರ್ಷ ಐತಿ, 3 years. ಸೊ 38,000 ಪ್ಲಸ್ 42,000 ಪ್ಲಸ್ 40 ಎಷ್ಟಾಗುತ್ತೋ 1,20,000 ಡಿವೈಡ್ ಬೈ 3 ಮಾಡಿದರೆ 40,000 ಬರುತ್ತೆ ಆನ್ಸರ್. ಸೊ ಈ 40,000ನ ಇಲ್ಲಿ ಹಚ್ಕೊಂಡು ಈಕ್ವಲ್ ಟು 40,000 ಇಯರ್ ಆಫ್ ಪರ್ಚೇಸ್ ಕ್ವಶನ್ ಕೊಟ್ಟಾರ, ಚೆಕ್ ಮಾಡಿ. ಪರ್ಚೇಸ್ ಹಿಂದೆ ಯಾವ ಇಯರ್ ಇರ್ತದೆ ನೋಡ್ರಿ, ಅದು ಇಯರ್ ಆಫ್ ಪರ್ಚೇಸ್ ಆಗುತ್ತೆ. ಸೊ ಏನೈತಿ 3 ಇಂಟು 3 ಮಾಡಿದ್ರೆ that will be 1,20,000. Okay, ಸಿಂಪಲ್ ಆವ್ರೇಜ್ ಪ್ರಾಫಿಟ್ ಮೇಲೆ ಮುಗಿತೀವಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಬೇರೆ ಮೆಥಡ್ ಮೇಲೆ ಪ್ರಾಬ್ಲಮ್ಸ್ ಬಿಡಿಸೋಣ ಅಂತ. ಥ್ಯಾಂಕ್ ಯು.